ಸ್ನೇಹಿತರೆ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಈಗ ಏನು ಬೆಸ್ಕಾಂ ಅಂತ ಏನೋ ಕರಿತೀವಲ್ಲ, ಇದರೊಳಗೆ ಖಾಲಿ ಇರುವಂತಹ ಟೋಟಲ್ ಆಗಿ 520 ವೇಕೆನ್ಸಿಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಒಂದನೇದು ಇದಕ್ಕೆ ಎಷ್ಟಂದ್ರೆ 6/2/2026 ಇದು ನೋಟಿಫಿಕೇಶನ್ ಆಗಿರ್ತೈತಿ. ಮತ್ತು ಇದಕ್ಕೆ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಟೋಟಲ್ ಆಗಿ ಎಷ್ಟಂದ್ರೆ 520 ವೇಕೆನ್ಸಿ. ಎಷ್ಟಂದ್ರೆ 520 ವೇಕೆನ್ಸಿ. ನಿಮ್ಗೆ ಎಲ್ಲರಿಗೂ ಮೊದಲು ಒಂದು ಕ್ಲಿಯರ್ ಮಾಡಿಬಿಡ್ತೀನಿ ನೋಡ್ರಿ. ಬೆಸ್ಕಾಂ ಅಂದ್ರೆ ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ, ಪರ್ಮನೆಂಟ್ ಹುದ್ದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದು ಪರ್ಮನೆಂಟ್ ಹುದ್ದೆ ಅಲ್ಲ, ಓನ್ಲಿ ಅಪ್ರೆಂಟಿಸ್ ಹುದ್ದೆಗಳು ಇವು. ಅಪ್ರೆಂಟಿಸ್ ಹುದ್ದೆಗಳು, ಈಗ ಅಪ್ರೆಂಟಿಸ್ ಹುದ್ದೆಗಳು ನಿಮ್ಗೆ ಎಲ್ಲರಿಗೂ ಗೊತ್ತಿತ್ತು ಮಾಡಿನೋ. ಅಪ್ರೆಂಟಿಸ್ ಹುದ್ದೆಗಳು ಹೆಂಗಪ್ಪ ಅಂತಂದ್ರೆ ನಿಮ್ಗೆ ಇಷ್ಟು ವರ್ಷ ಟ್ರೈನಿಂಗ್ ಅವಧಿ ಇರ್ತೈತಿ. ಇದು ಅಪ್ರೆಂಟಿಸ್ ಹುದ್ದೆಗಳು. ಅದು ಟ್ರೈನಿಂಗ್ ಅವಧಿ ಏನು ಅವು ಹುದ್ದೆಗಳನ್ನ ಕರೀತಾರೆ. ಇವೆಲ್ಲವೂ ಆಲ್ಮೋಸ್ಟ್ ಎಲ್ಲ ಅಪ್ರೆಂಟಿಸ್ ಹುದ್ದೆಗಳಾಗಿರ್ತವೆ. ನಿಮಗೆ ಎಷ್ಟು ವರ್ಷ ಟ್ರೈನಿಂಗ್ ಅವಧಿ ಇರ್ತೈತಿ, ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ, ಮತ್ತು ಕ್ವಾಲಿಫಿಕೇಶನ್ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ, ಮತ್ತು ಇದಕ್ಕೆ ಸ್ಯಾಲ್ರಿ ಯಾವ ರೀತಿಯಾಗಿರ್ತೈತಿ, A to Z ಇನ್ಫಾರ್ಮೇಷನ್ ಇದೇ ಒಂದು ವಿಡಿಯೋದಾಗ ಒಟ್ಟು ಕವರ್ ಮಾಡಿಬಿಡೋಣ. ಸೊ ಅದೇ ರೀತಿಯಾಗಿ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡತ್ರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ವಿದ್ಯಾರ್ಥಿಗಳು ಯಾರಂದ್ರೆ ಈಗ ಯಾವುದಂದ್ರೆ ಪೋಸ್ಟ್ ಆಫೀಸ್ GDS ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಅದನ್ನ ಎಲ್ಲ ವಿಡಿಯೋ ಮಾಡಿ ತಿಳಿಸಿನ. ಮೊಬೈಲ್ ಮೂಲಕ ಅಪ್ಲಿಕೇಶನ್ ಹೆಂಗೆ ಹಾಕೋದು ಅದನ್ನು ವಿಡಿಯೋ ಮಾಡಿ ತಿಳಿಸಿನು. ಎಲ್ಲಿ ಲೋಯೆಸ್ಟ್ ಕಟ್ ಆಫ್ ನಿಂದಿರ್ತೈತಿ ಅದನ್ನು ವಿಡಿಯೋ ಮಾಡಿ ತಿಳಿಸಿನು. GDS ಎಲ್ಲ ವಿಡಿಯೋ ಮಾಡಿ ತಿಳಿಸಿನು. ಯಾರು ವಿಡಿಯೋ ನೋಡಿಲ್ಲ ವಿಡಿಯೋ ನೋಡ್ರಿ. ಮತ್ತು ಈಗಾಗಲೇ ಅದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಅದನ್ನ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲ ವಿದ್ಯಾರ್ಥಿಗಳು, ಪುರುಷರು ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು GDSಗೆ. ಮತ್ತು ಈ ವಿಡಿಯೋದಾಗ ಇದು ಬೆಸ್ಕಾಮ್ದು ಏನೇನು ಮಾಹಿತಿ ಕೊಟ್ಟಿರ್ತಾರ ಅದನ್ನ ಇಲ್ಲೇ ನಿಮಗೆ ಮಗ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾನೆ. ಏನು ಮಾಹಿತಿ ಇದಿರ್ತೈತಿ, ನಿಮ್ಗೆ ಟ್ರೈನಿಂಗ್ ಹೆಂಗೆ ಇರ್ತೈತಿ, A to Z ಇದು ಒಂದು ವಿಡಿಯೋದಾಗ ಒಟ್ಟು ಕವರ್ ಮಾಡಿಬಿಡೋಣ. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗ್ರಿ. ಇದೇನ ಬೆಸ್ಕಾಮ್ದು ಏನು PDF ಐತ್ಲೆ, ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರ್ತಾನೆ. ಮತ್ತು ಇದ್ರ ಬಗ್ಗೆ ನೀವು ಏನಾದರೂ ಕೇಳೋತ್ತಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬೆಸ್ಕಾಮ್ ವಿದ್ಯಾರ್ಥಿಗಳು ಎಲ್ಲರೂ ಏನು ಕೇಳ್ತಿದ್ದೆ ಅಂದ್ರೆ ರಿಸಲ್ಟ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸೋಣತ್ತಿದ್ರಿ. ಬೆಸ್ಕಾಮ್ ರಿಸಲ್ಟ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸೋಣತ್ತಿದ್ರೆ ಅದನ್ನ ನಾ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾವುದೇ ರೀತಿಯಾಗಿ ಬೆಸ್ಕಾಮ್ ವಿಡಿಯೋ ಮಾಡಿದ್ದಿಲ್ಲ. ಅದನ್ನು ರಿಸಲ್ಟ್ ಯಾವಾಗ ಬರ್ಬೋದು ಅದನ್ನು ನಾಳೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸ್ನೇಹಿತರೆ, ಇದನ್ನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಏನೇನು ಮಾಹಿತಿ ಅಂತ ಕೊಟ್ಟಾರ ಅಂದ್ರೆ, ಈಗ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನೇಮಕ ಅಂತ ಕೊಟ್ಟಾರ. ಮತ್ತು ದಿನಾಂಕ 6/2/2026 ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಮತ್ತು ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ 12/2/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು 2/3/2026 ಅಪ್ಲಿಕೇಶನ್ 12/2/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು 2/3/2026 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಪ್ರಕಟಣೆ ನೋಡ್ರಿ ಏನೇನು ಕೊಟ್ಟಾರಂದ್ರೆ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಿಂದ ಬೆಂಗಳೂರವರ ವತಿಯಿಂದ 2025 ಮತ್ತು 26ನೇ ಸಾಲಿನ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್, ನಾನ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್, ಡಿಪ್ಲೊಮಾ, ಶಿಕ್ಷಕ, ಅಪ್ರೆಂಟಿಸ್ ತರಬೇತಿಗಾಗಿ ಈ ಕೆಳಕಂಡ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ. ಏನಂದ್ರೆ 2025-26ನೇ ಸಾಲಿನೊಳಗೆ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಮತ್ತು ನಾನ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಮತ್ತು ಡಿಪ್ಲೊಮಾ ಯಾವುದಂದ್ರೆ ಶಿಕ್ಷಕ, ಅಪ್ರೆಂಟಿಸ್ ತರಬೇತಿಗಾಗಿ ಯಾರ್ಯಾರಿಗಂದ್ರೆ ಇಲ್ಲಿ ಕೆಳಗೆ ಕೊಟ್ಟಾರ ನೋಡ್ರಿ. ಏನಂದ್ರೆ ಬಿ ಮತ್ತು ಬಿಟೆಕ್ ಯಾರ್ದಾಗಿರ್ತೈತಿ ಅಂತ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಟೋಟಲ್ ಆಗಿ ಇದ್ರೊಳಗೆ ಎಷ್ಟಂದ್ರೆ 130 ವೇಕೆನ್ಸಿ. ಮತ್ತು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆ ಅಲ್ಲ, ನಿಮ್ಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಓನ್ಲಿ ಟ್ರೈನಿಂಗ್ ಅಷ್ಟೇ ಇದೆ, ಪರ್ಮನೆಂಟ್ ಹುದ್ದೆಗಳಲ್ಲ. ನಿಮ್ಗೆ ಟ್ರೈನಿಂಗ್ ಅವಧಿ ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ರಿ, ಟೋಟಲ್ ಎಷ್ಟಂದ್ರೆ ಇದ್ರಾಗ 130 ವೇಕೆನ್ಸಿ. ಮತ್ತು ಸ್ಯಾಲ್ರಿ ಯಾವ ರೀತಿಯಾಗಿ ಕೊಡ್ತಾ ಅಂದ್ರೆ 9,808 ರೂಪಾಯಿ, 9,008 ರೂಪಾಯಿ ಸ್ಯಾಲ್ರಿ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ BA, BSc, BCom, BBA, BSc ಮತ್ತು BBM, BE, BTech ಈ ಇಂಜಿನಿಯರಿಂಗ್ ಹೊರತುಪಡಿಸಿ ಈ ರೀತಿಯಾಗಿ ಯಾರು ಕ್ವಾಲಿಫಿಕೇಶನ್ ಆಗಿರ್ತೈತಿ ಅಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಇದರೊಳಗೆ ಟೋಟಲ್ ಆಗಿ 315 ವೇಕೆನ್ಸಿ ಕಲ್ಪರ್ ಮಾಡ್ಯಾರ. ಸೊ ಅದೇ ರೀತಿಯಾಗಿ ಸ್ಯಾಲ್ರಿ ಎಷ್ಟಂದ್ರೆ 9,008 ರೂಪಾಯಿ ಸ್ಯಾಲ್ರಿ ಇದ್ದಿರ್ತೈತಿ. ನೆಕ್ಸ್ಟ್ ನೋಡ್ಬೋದು, ಡಿಪ್ಲೊಮಾ ಆಲ್ ಬ್ರಾಂಚಸ್ದಲ್ಲಿ ಇದರೊಳಗೆ ಟೋಟಲ್ ಆಗಿ ಎಷ್ಟಂದ್ರೆ 75 ವೇಕೆನ್ಸಿ ಕಲ್ಪರ್ ಮಾಡ್ಯಾರ. ಇವರಿಗೆ 8,000 ರೂಪಾಯಿ ಸ್ಯಾಲ್ರಿ ಇದ್ದಿರ್ತೈತಿ. ಮತ್ತು ಏನಂದ್ರೆ ತರಬೇತಿಯ ಅವಧಿ, ಟ್ರೈನಿಂಗ್ ಪೀರಿಯಡ್ ನಿಮಗೆ 1 ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಎಷ್ಟಂದ್ರೆ 1 ವರ್ಷ ನಿಮ್ಗೆ ಟ್ರೈನಿಂಗ್ ಅವಧಿ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ಕೆಳಗೆ ಏನಂದ್ರೆ ಇಂಜಿನಿಯರಿಂಗ್ ಪದವೀಧರ ಮತ್ತು ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇಂಜಿನಿಯರಿಂಗ್ನಲ್ಲಿ 2021 ನಂತರ ಉತ್ತೀರ್ಣರಾದ ಅಭ್ಯರ್ಥಿಗಳು ಮಾತ್ರ ಅಪ್ರೆಂಟಿಸ್ಶಿಪ್ಗೆ ಬೆಂಗಳೂರು ವಿದ್ಯುತ್ ಕಂಪನಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ.
2021 ನಂತರ ಏನು ಉತ್ತೀರ್ಣ ಆಗಿರ್ತಾರಲ್ಲ ಅಂತ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. 2020 ಆಗಿತ್ತಂದ್ರೆ ಅರ್ಜಿ ಸಲ್ಲಿಸಕ್ಕೆ ಬರಂಗಿಲ್ಲ. 2019, 18 ಈ ರೀತಿಯಾಗಿ ಇಸ್ವಿ ತರಿಂದ ಅರ್ಜಿಯನ್ನು ಸಲ್ಲಿಸಕ್ಕೆ ಬರಂಗಿಲ್ಲ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೊಟ್ಟಾರ ಅಂದ್ರೆ ವೆಬ್ಸೈಟ್ ಕೊಟ್ಟಾರ. ನೀವು ಇದನ್ನು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗೈತಿ. ಇದಕ್ಕೆ ಆಫ್ಲೈನ್ ಇರಂಗಿಲ್ಲ. ಇದಕ್ಕೂ ಕೂಡ ಸೇಮ್ ಹೆಂಗಂದ್ರೆ ಈ ಕೆಪಿಟಿಸಿ ಬೆಸ್ಕಾಮ್ ನಿಗಮದ ಏನು ಆನ್ಲೈನ್ ಇದ್ದಿರ್ತೈತಿ ಸೇಮ್ ಇದು ಹಂಗೆ ಇದ್ದಿರ್ತೈತಿ. ಮತ್ತು ಈ ವೆಬ್ಸೈಟ್ ಏನೈತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರೋದನ್ನ, ಇದೇನು ಡೈರೆಕ್ಟ್ ಇದು ಅಫಿಷಿಯಲ್ ಆಗಿರುವಂಥ ವೆಬ್ಸೈಟ್ ಇಲ್ಲ, ಅದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ದಾಗ ಶೇರ್ ಮಾಡಿರೋದನ್ನ ನಿಮ್ಗೆ ಎಲ್ಲರಿಗೂ ಕ್ಲಿಯರ್ ಆಗೈತೆ ಅಂತ ಅನ್ಕೊಂಡ್ನು. ಇದು ಕೆಪಿಟಿಸಿ ಒಳಗೆ ಬರ್ತದಲ್ಲ ಬೆಸ್ಕಾಮ ಆ ನಿಗಮದ ಥರ ಅಲ್ಲಿದ ಪರ್ಮನೆಂಟ್ ಹುದ್ದೆ ಅಲ್ಲ. ಒಂದು ನಿಮ್ಗೆ ಕ್ಲಿಯರ್ ಆಗೈತೆ ಅಂತ ಅನ್ಕೊಂಡು. ಮತ್ತು ನಿಮ್ಗೆ ಟ್ರೈನಿಂಗ್ ಅವಧಿ ಮಾತ್ರ ಇದ್ದಿರ್ತೈತಿ. 1 ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇದ್ದಿರ್ತೈತಿ. ಮತ್ತು ಸ್ಯಾಲ್ರಿ 9,000 ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇದ್ದಿರ್ತೈತಿ. ಮತ್ತು 10th ಮೇಲೆ ಇದಕ್ಕೆ ಅರ್ಜಿ ಸಲ್ಸಕ್ಕೆ ಬರೋಂಗಿಲ್ಲ. ನಿಮ್ಗೆ ತಿಳಿಸ್ಕೊಟ್ಟಿಲ್ಲ. ಈಗ ಇಲ್ಲಿ ನೋಡಿರಿ ನಮ್ಮ ತೋರಿಸ್ತಾನೆ. BE BTech, BA BSc, BCom, BBA BSc, BE BTech ಮತ್ತು ಡಿಪ್ಲೊಮಾ ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಆಗಿರ್ಬೇಕು. ಹಿಂಗಾಗಿತ್ತಂದ್ರೆ ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದೇ ರೀತಿಯಾಗಿ ಏನಂದ್ರೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಕೇಳ್ತಾನೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನಿಮಗೇನಾದ್ರೂ ಕನ್ಫ್ಯೂಸ್ ಇತ್ತಂದ್ರೆ ಒಬ್ಬರಿಗೆ ತಲೆ ಹೇಳಿದ್ರು ಒಂದು ಕನ್ಫ್ಯೂಸ್ ಇದ್ದಿರ್ತೈತಿ. ಅಪ್ರೆಂಟಿಸ್ ಹುದ್ದೆಗಳು ಇವು ಅಪ್ರೆಂಟಿಸ್ ಹುದ್ದೆಗಳಾಗಿದ್ದಿರ್ತಾವೆ. ಮತ್ತು ಪರ್ಮನೆಂಟ್ ಹುದ್ದೆಗಳು ಅಲ್ಲೂ ಇವೆ. ಮತ್ತು ಎಲ್ಲರೂ ರಿಸಲ್ಟ್ ಬಗ್ಗೆ ಒಂದು ಕೇಳತ್ತಿದ್ರೆ ರಿಸಲ್ಟ್ ಬಗ್ಗೆ ವಿಡಿಯೋ ಮಾಡಿರಿ ಅಂತ. ಅದನ್ನು ನಾಳೆ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಯಾವಾಗ ಬರ್ಬೋದು ರಿಸಲ್ಟ್. ಅದ್ರ ಬಗ್ಗೆ ಮಾಹಿತಿಯನ್ನು ನಾಳೆ ತೊಗೊಂಬರ್ತನ. ಮತ್ತು ಏನಪ್ಪ ಅಂತಂದ್ರೆ ಇದೇನು PDF ಐತೆ ನೋಡ್ರಿ, ಆಗ ಹೇಳಿಲ್ಲ ನಿಮ್ಗೆ. ಈ PDF ಮತ್ತು ಇದರ ವೆಬ್ಸೈಟ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಫಾರ್ವರ್ಡ್ ಮಾಡಿರ್ತನ. ನೀವು ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇದೇ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ವಿಡಿಯೋ ನೋಡೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಅದರೊಳಗೂ ಎಲ್ಲ ರೀತಿ PDFs ಅಪ್ಲೈ ಲಿಂಕ್ಸ್ ಡೈಲಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ.